ದಶರಥ ಕೈಕಾಂತಪುರಕ್ಕೆ ಹೋಗಬೇಡ. ನಾನು ಕೈಕಾ ಅಂತಃಪುರವನ್ನು ಪ್ರವೇಶಿಸಿದೊಡನೆ ಯಾವುದೋ ಒಂದು ಅಗಾಧವಾದ ಶಕ್ತಿಯು ನನ್ನ ಹಿಂದಕ್ಕೆ ನೂಕಿದಂತೆ ಭಾಸವಾಗುತ್ತಿರುವುದಲ್ಲ. ಅಲ್ಲದೆ ನನ್ನ ಹೃದಯವು ತಟ್ಟನೆ ತರಹರಿಸಿ ಖಂಡಿತವಾಯಿತೇಕೆ? ಯಾವುದೋ ಒಂದು ಆರ್ತಧ್ವನಿಯು ದಶರಥ ಕೈಕಾ ಅಂತಃಪುರವನ್ನು ಪ್ರವೇಶಿಸಬೇಡ ಎಂದು ಹೇಳಿದಂತಾಗಿದೆಯಲ್ಲ. ಏನಿದು? ಕೈಕಾ ಅಂತಃಪುರವು ಇಂದು ಶೂನ್ಯವಾಗಿರಲು ಕಾರಣವೇನಿಹುದು? ನಿತ್ಯವೂ ನಾನು ಬಂದೊಡನೆ ಮಂದಹಾಸದಿಂದ ಬಂದು ಮಧುರೋಕ್ತಿಗಳಿಂದ ಮಾತನಾಡಿಸುತ್ತಿದ್ದ ನನ್ನ ಪ್ರಿಯ ಪತ್ನಿಯಾದ ಕೈಕೆಯು ಕಾಣುತ್ತಿಲ್ಲವಲ್ಲ. ಕೈಕಾ ಕೈಕಾ ಏನಿದು? ನನ್ನ ಕೈಕೆಯ ಕೇಶ ರಾಶಿಯನ್ನು ಅಲಂಕರಿಸುತ್ತಿದ್ದ ಆಭರಣ ಇದು. ಕಂಠಾಭರಣ. ಕೈಕಾ ಕೈಕಾ, ಓಹೋ, ನೀನಿಲ್ಲಿರುವೆಯಾ? ಹಾ, ಇಲ್ಲಿದೆ ಆಭರಣಗಳು, ಕೆದರಿದೆ ಕೇಶ. ಈ ನಾರಿಯ ಮುಖವೇಕೋ ಹೊತ್ತಿದೆ ಮಾರಿಯ ವೇಷ. ಇವೆಲ್ಲವನ್ನು ಸಾಂತ್ವನಗೊಳಿಸುವವನೇ ಈ ದಶರಥ ನವನೀಚ. ಕೈಕಾ ಕೈಕಾ, ಪರಮ ಮಹೋತ್ಸವ ಕಾಲದೇ ಕೈಕಾ, ಪರಮ ಮಹೋತ್ಸವ ಕಾಲದೇ ಪರಿಪರಿಯ ದುಗುಡಬೇಕೆ ರಮಣಿ. ಕೈಕಾ, ಪರಿಪರಿಯ ದುಗುಡಬೇಕೆ ರಮಣಿ. ಕೊರಗುತ್ತೇ ಮರುಗುತ್ತೇ ಕೊರಗುತ್ತೇ ಮರುಗುತ್ತೇ ಅರುಹು ನೀನರುಹು ಸುಗುಣ ಭರಣಿ. ಕೈಕಾ, ನನ್ನಲ್ಲಿ ಕೋಪವೇ? ಕೋಪ ಮಾಡ್ಬರ್ರೆ ಭಾಮಿನಿ ಮಣಿಯನ, ಕೋಪ ಮಾಡ್ಬರ್ರೆ ಭಾಮಿನಿ ಮಣಿಯನ, ಕೋಪ ಮಾಡ್ಬರ್ರೆ ಕೈಕಾ. ದೇವಿ,
ಭ್ರಾಂತನಾದರೆ ಭೀತಿಯಿಂದಲೇ ಭ್ರಾಂತನಾದರೆ ಭೀತಿಯಿಂದಲೇ ಭ್ರಾಂತನಾದರೆ ಕೋಪಬೇಕೆ ನಿನಗೆ ಕೋಪಬೇಕೆ ನಿನಗೆ ಕೋಪಬೇಕೆ ನಿನಗೆ ಕೋಪಬೇಕೆ ನಿನಗೆ ಕೋಪಬೇಕೆ ನಿನಗೆ ಕೋಪಬೇಕೆ ನಿನಗೆ ಶಾಂತಳಾಗು ಪ್ರಿಯನೆ ಕೋಪ ಮಾಡ್ತದೆ ಮಾಲಿನಿ ಮಡಿಯನೆ ಕೋಪ ಮಾಡ್ತದೆ ಮಾಲಿನಿ ಮಡಿಯನೆ ಕೋಪ ಮಾಡ್ತದೆ ಕೈಕಾ ದೇವಿ ಕೈಕ ನಿನ್ನ ಮನೋವ್ಯಾಕುಲಕ್ಕೆ ಕಾರಣವೇನು ಕೈಕ? ನಿನಗೆ ಮನೋವ್ಯಾಕುಲವನ್ನು ಉಂಟು ಮಾಡಿದವರ್ಯಾರು? ಅವರನ್ನು ಈಗಲೇ ಶಿಕ್ಷಿಸುತ್ತೇನೆ. ಆಹಾ, ಒಂದು ವೇಳೆ ತಾವೇ ಆಗಿದ್ದರೆ? ನಾನಾಗಿದ್ದರೂ ಸಹ ಶಿಕ್ಷಾರ್ಹನೆ. ಈ ಅಯೋಧ್ಯ ನ್ಯಾಯಸ್ಥಾನದಲ್ಲಿ ಪ್ರಭು ಪ್ರಜೆಗಳೆಂಬ ಭೇದ ಭಾವವಿಲ್ಲ. ಹೇಳು ಕೈಕ. ಮಹೋತ್ಸವವನ್ನು ಮನೋವ್ಯಾಕುಲವನ್ನು ಎರಡನ್ನು ಉಂಟು ಮಾಡಿದವರು ತಾವೇ ಇಲ್ಲವೇ ಮಹಾನ್ ಭಾವರು? ಕೈಕ, ನಿಜ, ಮಹೋತ್ಸವವನ್ನು ಏರ್ಪಡಿಸುವವನು ನಾನೇ. ಆದರೆ ನಿನ್ನ ಮನೋವ್ಯಾಕುಲಕ್ಕೆ ಕಾರಣನಲ್ಲವಲ್ಲ. ಮಾಡಿದ ವಾಗ್ದಾನವನ್ನು ಮರೆತು ಮಹೋತ್ಸವದಲ್ಲಿ ತೊಡಗಿದರೆ ಮನೋವ್ಯಾಕುಲ ಉಂಟಾಗುವುದು ಸಹಜವೇ ಅಲ್ಲವೇ ಸ್ವಾಮಿ? ಮಾಡಿದ ವಾಗ್ದಾನವೇ? ನಾನು ಮಾಡಿದ ಯಾವ ವಾಗ್ದಾನವನ್ನು ಮರೆತಿಲ್ಲವಲ್ಲ. ಆಹಾ, ನೆನಪು ಮಾಡಿಕೊಳ್ಳಿ. ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ನಿಮಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ತಾವು ನನಗೆ 2 ವರಗಳನ್ನು ಕೊಟ್ಟಿದ್ದೀರಿ, ನೆನಪಿರುವುದೇ? ಹೌದು. ಆ ವರಗಳನ್ನು ಇದುವರೆಗೂ ನೆರವೇರಿಸಿಕೊಟ್ಟಿಲ್ಲವಲ್ಲ? ಇಲ್ಲ ಇಲ್ಲ, ಇನ್ನೂ ನೆರವೇರಿಸಿಲ್ಲ. ಅದು ನನ್ನ ತಪ್ಪಲ್ಲ, ಮತ್ತೆ ಅದು ನಿನ್ನ ತಪ್ಪು. ನೀನು ಕೇಳಲೂ ಇಲ್ಲ, ನಾನು ನಡೆಸಲೂ ಇಲ್ಲ. ಸರಿ, ಹಾಗಾದರೆ ಈಗ ಆ ವರಗಳನ್ನು ಕೇಳಿಕೊಳ್ಳುತ್ತೇನೆ. ಕೈಕ, ಇಷ್ಟಕ್ಕೆ ಈ ಮೌನ, ಈ ಕೋಪವೇ? ಬಾ ದೇವಿ, ಬಾ, ಕುಳಿತುಕೋ. ಇದಕ್ಕಾಗಿ ಇಷ್ಟೊಂದು ವ್ಯಥೆ? ನನ್ನ ಪ್ರಾಣಕ್ಕಿಂತಲೂ ಮಿಗಿಲಾದ ನಿನಗೆ ಯಾವುದಕ್ಕೆ ಕೊರತೆ ಇದೆ? ಇಂತಹ ಸಂತೋಷ ಕಾಲದಲ್ಲಿ ಏನು ಬೇಕಾದರೂ ಕೇಳಿಕೋ, ನಡೆಸಿಕೊಡುವನು ಕೈಕ. ಪ್ರಾಣೇಶ್ವರ, ಕೈಕ, ನಾನೇನೇ ಕೇಳಿದರೂ ನೆರವೇರಿಸಿಕೊಡುವಿರಾ? ಖಂಡಿತವಾಗಿಯೂ. ಇಕ್ಷ್ವಾಕು ವಂಶದ ಅರಸರು ಆಡಿದ ಮಾತಿಗೆ ಎಂದೂ ತಪ್ಪುವುದಿಲ್ಲ. ಆಹಾ, ಸತ್ಯವಾಗಿ ನೆರವೇರಿಸುವರ ಸ್ವಾಮಿ? ಸತ್ಯವಾಗಿಯೂ ನಡೆಸಿಕೊಡುವೆನು, ಸಂದೇಹ ಬೇಕೆ? ಕೇಳು ದೇವಿ, ಕೇಳು. ಅದರಲ್ಲಿ ಸ್ವಾಮಿ ನಿಮಗೆ ಅತಿಯಾದ ಪ್ರೀತಿ ಯಾರಲ್ಲಿರುವುದು? ನಿನ್ನಲ್ಲಿ. ಆಹಾ, ನಿಜವೇ? ನನ್ನ ವಿನಃ ಮತ್ತಾರಲ್ಲಿ ಇಲ್ಲವೇ? ಇಲ್ಲ ಇಲ್ಲ, ಮತ್ತಾರಲ್ಲೂ ಇಲ್ಲ. ಯೋಚಿಸಿ ಸ್ವಾಮಿ, ನನ್ನ ವಿನಃ ಮತ್ತಾರಲ್ಲಿಯೂ ಇಲ್ಲವೇ? ಮರೆತಿದ್ದೆನು ನನ್ನ ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನನ್ನು. ನೋಡಿದಿರಾ,
ಈಗಲೇ ಎರಡು ಮಾತುಗಳನ್ನು ಆಡ್ತಿರುವ ನಿಮ್ಮ ಮಾತುಗಳನ್ನು ನಾನು ನಂಬುವುದಾದ್ರೆ ಹೇಗೆ? ಕೈಕಾ, ನಿನ್ನಲ್ಲಿರುವುದು ಪತ್ನಿ ಪ್ರೇಮ, ಆತನಲ್ಲಿರುವುದು ಪುತ್ರ ಪ್ರೇಮ. ಸರಿ, ನಿಮ್ಮ ಪ್ರೀತಿಯ ಪುತ್ರನಾದ ಶ್ರೀರಾಮನಾಡೆಯಾಗಿಯೂ ನನ್ನ ಮಾತನ್ನು ನೆರವೇರಿಸಿಕೊಡುತ್ತೇನೆಂದು ವಚನವನ್ನು ಕೊಡಿ. ಕೈಕಾ, ದೀಕ್ಷಾಬದ್ಧನಾಗಿ ಕಂಕಣ ಕಟ್ಟಿ ಕುಳಿತಿರುವ ರಾಮಚಂದ್ರನ ಮೇಲೆ ಆಣೆ ಏಕೆ ದೇವಿ? ಕೇಳು, ನಿನ್ನ ವರಗಳು ಎಂತ ಕಷ್ಟ ಸಾಧ್ಯವಾಗಿದ್ದರು ಸತ್ಯವಾಗಿ ನಡೆಸಿಕೊಡುವುದು. ಕೇಳು ಕೈಕಾ. ಸಾಧ್ಯವಿಲ್ಲ ಸ್ವಾಮಿ, ಶ್ರೀರಾಮನಾಡೆಯಾಗಿಯೂ ನನ್ನ ಮಾತನ್ನು ನೆರವೇರಿಸಿಕೊಡುತ್ತೇನೆ ಎಂದು ಹೇಳಿದರೆ ಕೇಳಿಕೊಳ್ಳುತ್ತೇನೆ, ಇಲ್ಲವಾದರೆ ಬಿಡಿ. ಎಂದಿಗೂ ನನ್ನ ಮಾತಿಗೆ ವಿರೋಧವನ್ನಾಚರಿಸಿದ ಕೈಕೆಯು ಇಂದು ಈ ರೀತಿಯ ಹಠವನ್ನು ಹಿಡಿಯುತ್ತಿರುವಳಲ್ಲ, ಏನಿರಬಹುದು? ಆಗಲಿ, ಆಡಿದ ಮಾತನ್ನು ನಡೆಯಿಸುವಂತಹ ಸತ್ಯವಂತನಾದ ಈ ದಶರಥನಿರುವಾಗ ಯಾವ ಆಣೆ ಪ್ರಮಾಣ ಮಾರಬೇಕಾದರೂ ಮಾಡಬಹುದು. ಕೈಕಾ, ಸತಿ ನಿನ್ನಯ ನಡೆತೆಗೆನ ಪ್ರತಿ ನುಡಿವೆನೆ ಸತ್ಯ. ಕೈಕಾ, ಸ್ವಾಮಿ, ಸತಿ ನಿನ್ನಯ ನಡೆತೆಗೆನ ಪ್ರತಿ ನುಡಿವೆನೆ ಸತ್ಯ. ಈ ಧಾತ್ರಿಯೋಳ್ ದಶರಥನಿಗೆ ಎಣೆಯುಂಟೆ, ಈ ಧಾತ್ರಿಯೋಳ್ ದಶರಥನಿಗೆ ಎಣೆಯುಂಟೆ. ಶಿಖಿಯೋಳ್ ಅಲ್ಋತವನಾಡುವನೆ ಜಗದಿ. ಜಗದಿ ಕೈಕಾ, ಇದು ಶ್ರೀರಾಮಚಂದ್ರನ ನಾಡಗವು. ನಿನ್ನ ಅಭೀಷ್ಟವನ್ನು ಈಡೇರಿಸಿಕೊಳ್ಳುವನು. ಹೇಳು ಕೈಕಾ, ಕೇಳು. ಸ್ವಾಮಿ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಕೇಳಲೇ? ಇನ್ನೂ ಸಂದೇಹವೇ? ಕೇಳು ದೇವಿ, ಕೇಳು. ಕೇಳಲೇ? ಕೇಳು ಕೈಕಾ. ಪ್ರಿಯ, ನನ್ನ ಮೊದಲನೇ ವರಕೆ ಈಗ ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಏನು ಹೇಳುತ್ತಿರುವೆ ಕೈಕಾ? ಶ್ರೀರಾಮಚಂದ್ರನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನ್ನ ಮಗನಾದ ಭರತನಿಗೆ ಕಟ್ಟಬೇಕೆ? ಹೌದು. ಇಲ್ಲ ಇಲ್ಲ, ನೀನು ಅಂತಹ ಅಸೂಯ ಪರಳೂ ಅಲ್ಲ, ಕಠೋರ ಮನಸ್ಕಳೂ ಅಲ್ಲ. ಕೈಕಾ, ವಿನೋದಕ್ಕಾಗಿ ನನ್ನಲ್ಲಿ ಈ ಪರಿಹಾಸ್ಯದ ನುಡಿಗಳನ್ನಾಡುತ್ತಿರುವೆಯಾ ದೇವಿ? ನಾನೇಕೆ ಸ್ವಾಮಿ ನಿಮ್ಮೊಡನೆ ವಿನೋದವನ್ನಾಡಲಿ ಅಥವಾ ಪರಿಹಾಸ್ಯಗೈಯಲಿ? ನನ್ನ ಮನಸ್ಸಲ್ಲಿರುವ ಸತ್ಯ ಸಂಗತಿನೇ ಹೇಳುತ್ತಿರುವೆನು. ಹೇಳಿ, ನೆರವೇರಿಸುವರೋ ಇಲ್ಲವೋ? ಕೈಕಾ, ನೀನು ಸಾಮಾನ್ಯವಾದ ಪಾಮರ ಸ್ತ್ರೀ ಅಲ್ಲ, ರಾಜಧರ್ಮವನ್ನು ಅರಿತ ಕ್ಷತ್ರಿಯ ರಮಣಿಯು, ಈ ಸಾರ್ವಭೌಮನ ಪತ್ನಿಯು. ಶ್ರೀರಾಮಚಂದ್ರನು ಜ್ಯೇಷ್ಠ ಪುತ್ರನು, ಸದ್ಗುಣ ಸಂಪನ್ನನು, ರಾಜಧರ್ಮ ನಿಪುಣನು, ಮೇಲಾಗಿ ನಿನ್ನ ಕಣ್ಮಣಿಯೂ ಕೂಡ. ಇಂತಹ ರಾಮನನ್ನು, ರಾಮಚಂದ್ರನ ವನವಾಸವನ್ನು ತಪ್ಪಿಸುವ ಈ ನಿನ್ನ ಕೋರಿಕೆ ರಾಮನ ಯಾವ ಅಪರಾಧಕ್ಕಾಗಿ ಕೈಕಾ? ಮಹಾರಾಜರು ಆಡಿದ ಮಾತನ್ನು ನೆರವೇರಿಸುವುದಕ್ಕಾಗಿ. ಕೈಕಾ, ಕೈಕಾ, ನನ್ನ ರಘುಮಾನ ರಾಮನನ್ನು ಪಟ್ಟಾಭಿಷೇಕವನ್ನು ತಪ್ಪಿಸುತ್ತಿರುವೆಯಾ? ಬೇಡ ಕೈಕಾ, ಯೋಚಿಸಲೇಬೇಕು ಕೈಕಾ, ಯೋಚಿಸಲೇಬೇಕು. ಏಕೆಂದರೆ ಅಯೋಧ್ಯೆಯ ಪ್ರಜೆಗಳು ಇದನ್ನು ಒಪ್ಪುವುದಿಲ್ಲ. ಅರಸರ ಧರ್ಮವನ್ನು ಕಾಯಬೇಕಾದದ್ದು ಪ್ರಜೆಗಳ ಧರ್ಮ. ಏನು ಹೇಳಿದೆ?
ಅರಸನು ಮಾಡುವ ಅಧರ್ಮವನ್ನು ಪ್ರಜೆಗಳು ಕಾಯಬೇಕೇ? ಯಾವುದು ಧರ್ಮ, ಯಾವುದು ಅಧರ್ಮ? ಕೈಕ, ಈ ಕೋಸಲ ರಾಜ್ಯ ಪಟ್ಟವನ್ನು ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನಿಗೆ ಕಟ್ಟಬೇಕಾದದ್ದು ಧರ್ಮ. ಅದನ್ನು ಬಿಟ್ಟು ಕನಿಷ್ಠ ಪುತ್ರನಾದ ಭರತನಿಗೆ ರಾಜ್ಯ ಪಟ್ಟ ಕಟ್ಟಿದನೆಂದು ಈ ಲೋಕದಲ್ಲಿ ಜನರು ಆಡಿಕೊಳ್ಳುವುದಿಲ್ಲವೇ? ಇದು ನಮ್ಮ ಸೂರ್ಯ ವಂಶಕ್ಕೆ ಕಳಂಕವಲ್ಲವೇ ಕೈಕ? ಅಂದರೆ ಇದರಿಂದ ನನಗೆ ಅಪಕೀರ್ತಿಯೂ ಬರುವುದಿಲ್ಲವೇ? ನನ್ನ ಅಪಕೀರ್ತಿಯು ನಿನ್ನ ಅಪಕೀರ್ತಿಯಲ್ಲವೇ? ಬೇಡ ಕೈಕ, ಬೇರೆ ವರವನ್ನು ಕೇಳು, ಖಂಡಿತವಾಗಿಯೂ ನಡೆಸಿಕೊಡುವೆನು. ಹಾಗಾದರೆ ಭರತನು ಈ ದಶರಥನ ಪುತ್ರನಲ್ಲವೇ? ಭರತನೂ ಸಹ ನನ್ನ ಪುತ್ರನೇ, ಆ, ಆದರೆ ಜ್ಯೇಷ್ಠ ಪುತ್ರನಲ್ಲವಲ್ಲ. ಜ್ಯೇಷ್ಠನೋ ಕನಿಷ್ಠನೋ ಅದು ನನಗೆ ತಿಳಿಯೋದು. ಪಟ್ಟ ಕಟ್ಟುವ ಅಧಿಕಾರ ನಿಮಗಿರುವುದು. ಹೇಳಿ, ಪಟ್ಟಾಭಿಷೇಕ ಮಾಡಿವಿರಾ ಇಲ್ಲವೋ? ಕೈಕ, ಧರ್ಮವೆಂಬುದಕ್ಕೆ ಇಷ್ಟೊಂದು ವಿಪರೀತ ಅರ್ಥವೇ? ಬೇಡ ದೇವಿ, ಈ ಛಲವು ನಿನಗೆ ತಕ್ಕದ್ದಲ್ಲ. ಬೇಡ, ಬೇರೆ ಏನು ಬೇಕಾದರೂ ಕೇಳಿಕೋ, ನಡೆಸಿಕೊಡುವೆನು ಕೈಕ. ಈಗಲೇ ಆಡಿದ ಮಾತಿಗೆ ತಪ್ಪುತ್ತಿರುವ ನಿಮ್ಮ ಬಳಿ ಬೇರೆ ವರವನ್ನು ಕೇಳಿಕೊಳ್ಳಬೇಕೆ? ನೆರವೇರಿಸುವುದಾದರೆ ನನ್ನ ಈ ವರವನ್ನು ನೆರವೇರಿಸಿ, ಇಲ್ಲವಾದರೆ ಇಲ್ಲವೆಂದು ಹೇಳಿಬಿಡಿ, ಬಿಟ್ಟು ಬಿಡುತ್ತೇನೆ. ಅಯ್ಯೋ, ಈ ಪಾಪಿಷ್ಟಳಿಗೆ ಮಾತು ಕೊಟ್ಟು ನಾನು ಕೆಟ್ಟನಲ್ಲ. ಇಲ್ಲ, ಏನ್ ಮಾಡಲಿ ಕೈಕ? ನಿನ್ನ ಇಷ್ಟದಂತೆ ನಿನ್ನ ಮಗನಾದ ಭರತನಿಗೆ ರಾಜ್ಯ ಪಟ್ಟಾಭಿಷೇಕವನ್ನು ಮಾಡಬೇಕು. ನಿನ್ನ ಎರಡನೆಯವರ? ಸ್ವಾಮಿ, ನನ್ನ ಎರಡನೇ ವರಕ್ಕೆ ಶ್ರೀರಾಮಚಂದ್ರನು ಜಟಾವಲ್ಕಲಧಾರಿಯಾಗಿ ನಾರು ಮುಡಿಯನ್ನುಟ್ಟು ಪುರ ಪ್ರವೇಶವಿಲ್ಲದೆ 14 ವರ್ಷ ಕಾಲ ವನವಾಸಕ್ಕೆ ಹೋಗಬೇಕು. ಭರಸಿಡಿಲಗಾತವೋ ಇದು ಪುರುಷ ವಿಷ ವ್ಯಾಪ್ರಾಪ್ತಿಯೋ? ಏನಿದೆ ಇದು ಬೇಡ ರಾಮ. ಈ ಪರಿಯದು ಬುಡಕ್ಕೆಲ್ಲೋ, ಈ ಪರಿಯದು ಬುಡಕ್ಕೆಲ್ಲವೂ ಗುರಿಗೈವರೇ ದೇವಿ ನುಡಿದ ದುರ್ಭಾಷಯ ನೀಗ ರಾಮ. ರಾಮ ಕೆಲವು ಕುಲಘಾತಕಿ, ನನ್ನ ಪ್ರಾಣ ಸಮಾನನಾದ ಶ್ರೀರಾಮಚಂದ್ರನನ್ನು 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಹೇಳುತ್ತಿರುವೆಯ? ಅಯ್ಯೋ, ಆತನು ನಿನಗೆ ಮಾಡಿದ ಅಪರಾಧವಾದರೂ ಏನು? ರಾಮಚಂದ್ರನಿಗೆ ಅರಣ್ಯವಾಸ ವಿಧಿಸಲು ನಿನ್ನ ಕಠಿಣವಾದ ಶಾಸನಕ್ಕೆ ಹೇಗೆ ಪಾತ್ರನಾದ? ಬೇಡ ದೇವಿ, ರಾಮಚಂದ್ರನ ವನವಾಸವೊಂದನ್ನು ತಪ್ಪಿಸು, ಬೇರೆ ಏನು ಬೇಕಾದರೂ ಕೇಳಿಕೋ ದೇವಿ. ಸಾಧ್ಯವಿಲ್ಲ ಪ್ರಾಣೇಶ್ವರ. ಈಗ ತಾನೇ ಎಂತ ಕಷ್ಟ ಸಾಧ್ಯವಾದರೂ ಸರಿ, ಆ ಕೆಲಸಗಳನ್ನು ಸಾಧಿಸೇ ತೀರುತ್ತೇನೆಂದು ವಚನವನ್ನು ಕೊಟ್ಟು ಈಗಲೇ ಆಡಿದ ಮಾತಿಗೆ ತಪ್ಪುತ್ತಿರುವಿರಿ. ಛೀ, ಈ ರೀತಿ ತಪ್ಪಲು ನಿಮಗೆ ನಾಚಿಕೆ ಆಗುವುದಿಲ್ಲವೇ? ಈಗಲೇನಾಯ್ತು? ಆಡಿದ ಮಾತಿಗೆ ತಪ್ಪಿದೆ ಹೇಳಿಬಿಡಿ, ನಾನು ಎಲ್ಲಿಯಾದ್ರೂ ಹೋಗಿ ವಿಷಪಾನ ಮಾಡಿ ಪ್ರಾಣ ತ್ಯಾಗ ಮಾಡಿಕೊಳ್ಳುತ್ತೇನೆ. ರಾಮಚಂದ್ರ ಕೆಲವು ಕುಲಘಾತಕಿ. ರಾಮನು
ತನ್ನ ಹೆತ್ತ ತಾಯಿಗಿಂತಲೂ ಅಧಿಕವಾದ ಪ್ರೇಮವನ್ನು ನಿನ್ನಲ್ಲಿ ಇಟ್ಟಿರಲಿಲ್ಲವೇ? ಅಂತಹ ರಾಮನಿಗೆ ಕೇಡನ್ನು ಬಯಸಿ ಯುಕ್ತಿಯನ್ನು ಹುಡುಕಿದೆಯಾ ಕಿರಾತಳೆ? ಅಯ್ಯೋ, ನಾವುಗಳು ಏಕಾಂತದಲ್ಲಿರುವಾಗ ಅನೇಕಾವರ್ತಿ ಭರತನಿಗಿಂತಲೇ ರಾಮನು ಮೇಲೆಂದು ಹೇಳುತ್ತಿದ್ದೆಯಲ್ಲ. ಈಗ ಪ್ರೇಮ ಎಲ್ಲಿ ಹಾಳಾಗಿ ಹೋಯಿತು? ಬೇಡ ದೇವಿ, ಬೇಡ. ಈ ಛಲವು ನಿನಗೆ ತಕ್ಕದ್ದಲ್ಲ. ಕೈಕ ಛಲವೋ ರಾಮನೊಳು ಬೇಡ, ಲಲನೆ ದಯದಿಂದ. ಸಾಕು ಮಾಡಿ ಪ್ರಾಣೇಶ್ವರ. ರಾಮಚಂದ್ರ, ಚಲೋ ರಾಮನೊಳು ಬೇಡ, ದಯದಿಂದ. ನೋಡಲಾರೆ, ನೋಡಿದಂತೆ ನಡೆದುಕೊಳ್ಳಿ. ರಾಮಚಂದ್ರ, ಕುಮಾರ, ಕುಮಾರ, ಕೊಡುವೆ ಭರತಗೆ ರಾಜ್ಯವ. ಸತ್ಯಾತ್ಮನೋ ನಿತ್ಯಾತ್ಮನೋ ಕೈಕ, ನನ್ನ ರಾಮನು. ನಿಮ್ಮ ರಾಮನು? ನನ್ನ ರಾಮನು ಏನು ನಿಮ್ಮ ರಾಮ? ಸುಗುಣಾಭಿರಾಮನೋ ಸತ್ಯಾತ್ಮನೋ ನಿತ್ಯಾತ್ಮನೋ ಸುಗುಣಾಭಿರಾಮನೋ ಚಲವೋ ರಾಮನೊಳು ಬೇಡ, ಲಲನೆ ನೋಡಲಾರೆ. ರಾಮ, ರಾಮಚಂದ್ರ, ಏನಾಗಲಿ ಎಂದು ಗೋಳಾಡುತ್ತಿರುವಿರಿ. ನುಡಿದಂತೆ ನಡೆಯಲಾರಲ್ಲ. ಸಾಕು ಮಾಡಿ ಸ್ವಾಮಿ ನಿಮ್ಮ ಗೋಳಾಡುವುದು. ಕುಮಾರ, ಕುಮಾರ,
ಉಳಿಸಿದ ಶಿಶುವಿಗೆ ವಿಷವ ಚರಣ ಪಿಡಿಬೆ ಕರವ ಮುಗಿವೆ ಚರಣ ಪಿಡಿಬೆ ಕಲ್ಲು ಕಲ್ಲಾರನು ರಾಮದ ಕಾಡಿಗೆ ಚಲವೋ ಚಲವು ಬೇಡ ಕೈಕ ಸೂರ್ಯನಿಲ್ಲದೆ ಜೀವಲೋಕವು ಬದುಕಿದರೂ ಬದುಕಬಹುದು. ಆದರೆ ಮಳೆ ಇಲ್ಲದೆ ಸಸ್ಯ ಜಗತ್ತು ಜೀವಿಸಿದರೂ ಜೀವಿಸಬಹುದು. ಆದರೆ ರಾಮನಿಲ್ಲದೆ ಅರಕ್ಷಣವೂ ಸಹ ನಾನು ಜೀವಿಸಿರಲಾರೆ. ಕೈಕ, ಈ ಸಾಮ್ರಾಜ್ಯವೆಲ್ಲವನ್ನು ನಿನ್ನ ಮಗನಾದ ಭರತನಿಗೆ ದಾರೆ ಎರೆದು ಕೊಡುವೆನು. ಆದರೆ ನನ್ನ ರಾಮಚಂದ್ರನ ವನವಾಸವನ್ನು ತಪ್ಪಿಸಿಕೊಂಡು ನಿನ್ನ ಕಾಲಿಗೆ ಬೇಡಿಕೊಳ್ಳುವೆ. ಪ್ರಾಣೇಶ್ವರ, ನಿಮ್ಮ ಪೂರ್ವಜರ ಚರಿತ್ರೆಯನ್ನು ಒಮ್ಮೆ ನೆನಪು ಮಾಡಿಕೊಳ್ಳಿ. ಹಿಂದೆ ಶಿಬಿ ಚಕ್ರವರ್ತಿಯು ಒಂದು ಪಾರಿವಾಳವನ್ನು ರಕ್ಷಿಸಲು ತನ್ನ ದೇಹದ ಮಾಂಸವನ್ನು ಕೊಯ್ದುಕೊಡಲಿಲ್ಲವೇ? ಸತ್ಯ ಹರಿಶ್ಚಂದ್ರನು ಸತ್ಯ ಪರಿಪಾಲನೆಗಾಗಿ ತನ್ನ ಸುತ ಪತ್ನಿಯನ್ನು ಪರರಿಗೆ ಮಾರಿಕೊಳ್ಳಲಿಲ್ಲವೇ? ಕೊನೆಗೆ ತನ್ನ ದೇಹವನ್ನು ಸಹ ಒಬ್ಬ ಚಾಂಡಾಲನಿಗೆ ಅರ್ಪಿಸಿ ಆತನ ದಾಸನಾಗಿ ಆತನ ಆಜ್ಞೆಯಂತೆ ಪತ್ನಿಯ ಶಿರಸನ್ನು ಕಡೆಯಲು ಮುಂದಾಗಲಿಲ್ಲವೇ? ಇಂಥ ಸತ್ಯವಂಶದ ಅರಸರಲ್ಲಿ ಜನಿಸಿದ ನೀವು ಕೇವಲ ಪುತ್ರ ವ್ಯಾಮೋಹದಿಂದ ಆಡಿದ ಮಾತಿಗೆ ತಪ್ಪುದನ್ನು ನೋಡಿದರೆ ಚಿಚಿ, ನನಗೆ ನಾಚಿಕೆ ಆಗುತ್ತಿದೆ. ಈಗಲೂ ಆಡಿದ ಮಾತಿಗೆ ತಪ್ಪಿದ್ದೇನೆಂದು ಹೇಳಿಬಿಡಿ. ಸೂರ್ಯವಂಶದ ಅರಸು ದಶರಥ ಚಕ್ರವರ್ತಿ ಪುತ್ರ ವ್ಯಾಮೋಹದಿಂದ ಆಡಿದ ಮಾತಿಗೆ ತಪ್ಪುದರೆಂದು ಲೋಕದಲ್ಲೆಲ್ಲ ಡಂಗೂರ ಸಾರಿಸಿಬಿಡುತ್ತೇನೆ. ಶಿಬಿ ಹರಿಶ್ಚಂದ್ರಾದಿಗಳಂತೆ ಜೇಠ ಪುತ್ರನಿಗೆ ರಾಜ್ಯ ಕಟ್ಟಬೇಕೆಂದು ಎಷ್ಟೋ ಸಾರಿ ನಿನ್ನಲ್ಲಿ ಬೇಡಿಕೊಂಡೆನು. ಆದರೆ ನೀನು ನನ್ನನ್ನು ವಂಚಿಸಿ ವಾಗ್ದಾನವನ್ನು ಪಡೆದು ನನ್ನನ್ನು ವಂಚಿಸಿದೆ. ಎಲ್ಲೋ ಕುಲಘಾತಕ್ಕೆ ಬೇಡ ಬೇಡ, ಚಂಡಿ ಹಠವನ್ನು ಹಿಡಿಯಬೇಡ ಬೇಡ ಕೈಕ, ಬೇಡ. ಸ್ವಾಮಿ, ನೀವೆಷ್ಟೇ ಹೇಳಿದರೂ ನನ್ನ ಮನಸ್ಸು ಕರಗುವುದಿಲ್ಲ. ಹಿಡಿದ ಹಠವನ್ನು ಬಿಡುವುದಿಲ್ಲ. ಭಾರತನಿಗೆ ಪಟ್ಟಾಭಿಷೇಕ, ರಾಮನಿಗೆ ವನವಾಸ. ಇಲ್ಲವಾದರೆ ಇಲ್ಲವೆಂದು ಹೇಳಿಬಿಡಿ. ಸೂರ್ಯವಂಶದ ಅರಸು ಆಡಿದ ಮಾತಿಗೆ ತಪ್ಪದರೆಂದು ಲೋಕದಲ್ಲೆಲ್ಲ ಡಂಗೂರ ಸಾರಿಸಿಬಿಡುತ್ತೇನೆ. ಈ ಸಂಕಟದಿಂದ ನಾನು ಸಾಯುವುದಂತೂ ಖಂಡಿತ.
ಈ ಸಂಕಟದಿಂದ ನಾನು ಸಾಯುವುದಂತೂ ಖಂಡಿತ. ನಾನು ಸತ್ತ ನಂತರ ನಿನ್ನ ಮಗನಾದ ಭರತನಿಂದ ನನಗೆ ತರ್ಪಣವನ್ನು ಕೊಡಿಸಬೇಡ. ಎಲ್ಲೋ ಅಯ್ಯೋ ರಾಮ, ರಾಮಚಂದ್ರ ಕುಮಾರ. ಸ್ವಾಮಿ, ಈ ನಿಮ್ಮ ಗೋಳಾಟವನ್ನು ನಾನು ನೋಡಲಾರೆ, ಕೇಳಲಾರೆ. ಈಗಲೂ ಆಡಿದ ಮಾತಿಗೆ ತಪ್ಪಿದೆಂದು ಹೇಳಿಬಿಡಿ. ಸೂರ್ಯವಂಶದ ಅರಸರು ಆಡಿದ ಮಾತಿಗೆ ತಪ್ಪಿದರೆಂದು ಭಾವಿಸಿ ಬಿಡುತ್ತೇನೆ. ಅಮ್ಮ, ಇದೇನು ಸೂರ್ಯವಂಶದ ಅರಸರು ಆಡಿದ ಮಾತಿಗೆ ತಪ್ಪುದೆಂದರೇನಮ್ಮ? ಅದರಲ್ಲಿಯೂ ದಶರಥ ಚಕ್ರವರ್ತಿ 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿದವರು ಆಡಿದ ಮಾತಿಗೆ ತಪ್ಪುವುದೆಂದರೇನು? ನಾನು ಮಂದಿರಕ್ಕೆ ಬಂದೊಡನೆ ನನ್ನನ್ನು ಅತಿ ಪ್ರೀತಿಯಿಂದ ಮಾತನಾಡಿಸುತ್ತಿದ್ದ ನಮ್ಮ ತಂದೆಯವರು ಇಂದು ಈ ರೀತಿ ಚಿಂತೆಯಿಂದಿರಲು ಕಾರಣವೇನು? ಒಂದು ವೇಳೆ ನಾನೇನಾದರೂ ಅಪರಾಧ ಮಾಡಿದೆನೆಂದೋ? ಇಲ್ಲ ರಾಮಚಂದ್ರ, ನಿನ್ನದು ಯಾವ ಅಪರಾಧವೂ ಇಲ್ಲ. ಆದರೆ ಆಡಿದ ಮಾತನ್ನು ನಡೆಸಿಕೊಡಲಾರದೆ ಪಡುತ್ತಿರುವ ವ್ಯಥೆ ಇದು. ಅಮ್ಮ, ತಂದೆಯವರು ನಡೆಸಲಾರದಂತಹ ಆ ವಿಚಾರ ಯಾವುದು ತಾಯಿ? ಇದುವರೆಗೂ ತಂದೆ ಬಳಿ ಹೇಳಿದ್ದಕ್ಕೆ ಇಷ್ಟ ಆಯ್ತು. ನಿನಗೇಕೆ? ಹೋಗು ರಾಮಚಂದ್ರ. ಹಾಗೆಣಿಸಬಾರದಮ್ಮ. ನನ್ನಿಂದಾಗುವುದಾದರೆ ಜನಕನ ಪಾದ ಸಾಕ್ಷಿಯಾಗಿ ನಡೆಸಿಕೊಡುತ್ತೇನೆ. ವಿಚಾರವೇನೆಂಬುದನ್ನು ಹೇಳು ತಾಯಿ. ಹೇಳುವುದು ರಾಮಚಂದ್ರ. ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ಈಗ ಕೇಳಿಕೊಂಡಿರುವೆನು. ಏನೆಂಬುದಾಗಿ ತಾಯಿ? ನನ್ನ 1ನೇ ವರಕ್ಕೆ ಈಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕ ನಿಲ್ಲಬೇಕು. ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಅಮ್ಮ, ಆಗಬಹುದು. ಪಟ್ಟಾಭಿಷೇಕವು ನನಗಾದರೇನು, ನನ್ನ ಅನುಜ ಭರತನಿಗಾದರೇನು? ನಾವಿಬ್ಬರು ದಶರಥೇಂದ್ರನ ಪುತ್ರರು ತಾನೆ. ಮುನ್ನ ಶತಕೋಟಿ ರಾಯರುಗಳಾಳಿದ ಈ ನೆಲವನ್ನು ಹಿಂದಿನವರಂತೆ ನಾವೂ ಒಂದು ದಿನ ಬಿಟ್ಟು ಹೋಗಲೇಬೇಕಲ್ಲವೇ ತಾಯಿ? ಅಮ್ಮ, ಇದಕ್ಕೆ ನನ್ನ ಆತ್ಮಸಾಕ್ಷಿಯಾಗಿಯೂ ಸಂತೋಷವುಂಟು. ಇನ್ನು ನಿನ್ನ ಆ 2ನೆಯವರ ಯಾವುದು ಹೇಳ್ತಾರೆ? ಹೇಳಬೇಡ. ಆ ವಿಚಾರವನ್ನು ರಾಮನಿಗೆ ಹೇಳಬೇಡ. ಸುಮ್ಮನೆ ಕುಳಿತುಕೊಳ್ಳಿ ಸ್ವಾಮಿ. ರಾಮ, ಸಮಾಧಾನರಾಗಿ. ರಾಮಚಂದ್ರ, ಸಮಾಧಾನರಾಗಿ ಜನಕ. ನನ್ನ 2ನೇ ವರಕ್ಕೆ ನೀನು ಜಟಾವಲ್ಕಲಧಾರಿಯಾಗಿ ನಾರು ಮುಡಿಯನ್ನುಟ್ಟು ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಅಮ್ಮ, ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರವಂ ಧರಿಪುದಂಟಿಸಿದ ಮಾತೆ ನೀನು ಅಮ್ಮ. ಅಮ್ಮ, ಅಮ್ಮ, ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರವಂ ಧರಿಪುದಂ ದಾಂಟಿಸಿದ ಮಾತೆ ನೀನು ಅಮ್ಮ. ಅಮ್ಮ, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವಯನ್ನೋಳ್ ಭೇದವಿಲ್ಲದೆ ಬಗೆದ ಮಾತೆ ನೀನು ಅಮ್ಮ. ಅಮ್ಮ,
ವನವಾಸ ನೆಪದಿಂದ ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಘನಪದವ ಎನಗಿರುವ ಮಾತೆ ನೀನು ಅಮ್ಮ. ಅಮ್ಮ ಪಿತೃವಾಕ್ಯ ಪಾಲಿಸುವ ಪುತ್ರ ರತ್ನರೊಳೆನ್ನ. ಅಮ್ಮ ಪಿತೃವಾಕ್ಯ ಪಾಲಿಸುವ ಪುತ್ರ ರತ್ನರೊಳೆನ್ನ ಅಮರ ಕೀರ್ತಿಯನ್ನು ಕೂಡಿಸಿದ ಮಾತೆ ನೀನು ಹೆಚ್ಚೇನು ನೀ ನನಗೆ ಪ್ರತ್ಯಕ್ಷ ಮಾತೆ ಹೆಚ್ಚಿನ ಆಶೀರ್ವಾದ ಇನ್ನುಂಟೆ ಪೂತೆ ನಿಶ್ಚಯದಿ ವನವಾಸ ಒಪ್ಪಿದೆ ವಿನೀತೆ ಈ ಎಚ್ಚರಿಸು ಪಿತನನ್ನು ನಮಿಸುವೆನು ಮಾತೆ ಅಮ್ಮ. ಅಮ್ಮ ಅಮ್ಮ ನನ್ನ ಮೇಲೆ ನಿನಗೆ ಅದೆಷ್ಟೊಂದು ಪ್ರೇಮವೇ ತಾಯಿ. ಅತ್ಯಲ್ಪವಾದ ಅರಣ್ಯವಾಸವನ್ನು ನನಗೆ ನೇಮಿಸಿ ಬಾಲಕನಾದ ಭರತನಿಗೆ ಅತೀ ದುಸ್ತರವಾದ ಸಾಮ್ರಾಜ್ಯವನ್ನು ಆತನ ತಲೆಯ ಮೇಲೆ ಹೊರಿಸಿ ಕೇವಲ ದೇಹ ರಕ್ಷಣಾ ಮಾತ್ರದಲ್ಲಿ ಅತಿ ಸುಲಭವಾದ ವನವಾಸವನ್ನು ನನಗೆ ಕರುಣಿಸಲು ನೀವು ಜನಕನನ್ನು ಕೇಳಿಕೊಂಡಿರುವುದು ನೋಡಿದರೆ ಅಮ್ಮ ಭರತನಿಗಿಂತಲೂ ನನ್ನ ಮೇಲೆಯೇ ಅತಿ ಹೆಚ್ಚು ಪ್ರೀತಿ ಇರುವುದೆಂದು ನಾನು ನಂಬಿರುವೆನಮ್ಮ. ಅಮ್ಮ ನಾನಾಗಿಯೇ ಭರತನನ್ನು ಕರೆಯಿಸಿ ಆತನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಆತನ ಪಟ್ಟಾಭಿಷೇಕವನ್ನು ನನ್ನ ಕಣ್ತುಂಬ ನೋಡಿ ಆನಂದಪಟ್ಟು ಅನಂತರ ಹೊರಡುವೆನು ತಾಯಿ. ಆತಂದ್ರೆ ನಿನಗೆ ಬೇಡ ರಾಮಚಂದ್ರ. ಮೊದಲು ನೀನು ವನವಾಸಕ್ಕೆ ಹೊರಡು, ನಂತರ ಭರತನನ್ನು ಕರೆಸುವುದು ಪಟ್ಟಾಭಿಷೇಕ ಮಾಡುವುದು ಅದು ನನಗೆ ಬಿಟ್ಟ ವಿಚಾರವಾಗಿರುವುದು. ಅಮ್ಮ ಹಾಗಾದರೆ ನಮ್ಮ ಭರತನ ಪಟ್ಟಾಭಿಷೇಕವನ್ನು ನಾನು ಕಣ್ಣಿನಿಂದ ನೋಡಬಾರದೇನಮ್ಮ? ನೀನು ವನವಾಸಕ್ಕೆ ಹೊರಡದೆ ಹೊರತು ನನ್ನ ಮನಸ್ಸಿಗೆ ಶಾಂತಿ ಸಮಾಧಾನ ದೊರಕದು. ಅಮ್ಮ ಧರ್ಮದಲ್ಲಿ ದೃಷ್ಟಿಯುಳ್ಳ ನನ್ನನ್ನು ಅಜ್ಞಾನಿ ಎಂದು ಭಾವಿಸಿದೆಯಾ ತಾಯಿ? ಹಿಂದೆ ತಂದೆಯ ಮಾತಿಗಾಗಿ ಸಗರ ಚಕ್ರವರ್ತಿಯ ಮಕ್ಕಳು 60,000 ಜನ ಈ ಭೂಮಿಯನ್ನು ಅಗೆದು ಸಾಯಲಿಲ್ಲವೇ? ಅದರಂತೆಯೇ ಪಿತೃವಾಕ್ಯ ಪರಿಪಾಲಕನಾದ ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲವೇನಮ್ಮ? ಹೋಗಲಿ ಬಿಡು ತಾಯಿ. ಜನಕ ರಾಮ, ನನಗಿನ್ನು ಆಜ್ಞೆಯನ್ನು ಕೊಡಿ. ರಾಮಚಂದ್ರ, ನಾನು ವನವಾಸಕ್ಕೆ ಹೊರಡುತ್ತೇನೆ. ನನ್ನ ಆಜ್ಞೆಯನ್ನು ಏತಕ್ಕೆ ಕೇಳುವೆ? ಆ ದೈವಾಜ್ಞೆಯನ್ನು ಕೇಳು. ಈ ಪಾಪಿಷ್ಟಳಿಗೆ ಮಾತು ಕೊಟ್ಟು ನಾನು ಕೆಟ್ಟರು. ಒಂದು ವೇಳೆ ನನ್ನ ಆಜ್ಞೆಯನ್ನು ಕೇಳಬೇಕಾದರೆ ಪಾಪಿಯಾದ ನನ್ನನ್ನು ನಿಗ್ರಹಿಸಿ ಈ ಕೋಸಲ ರಾಜ್ಯವನ್ನು ವಹಿಸಿಕೋ. ಇದೇ ಆಜ್ಞೆ ರಾಮ. ಜನಕ, ಏತಕ್ಕೆ ಇಂತಹ ಕಠಿಣವಾದ ಮಾತುಗಳನ್ನಾಡುತ್ತಿರುವಿರಿ? 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿದ ನೀವು ಕೇವಲ ಈ ಒಂದು ಕಾರ್ಯಕ್ಕೆ ಇಷ್ಟೊಂದು ಚಿಂತಿಸಬೇಕೆ? ಇದರಿಂದ ಸ್ವರ್ಗದಲ್ಲಿರುವ ನಮ್ಮ ಪೂರ್ವಜರು ನರಕಕ್ಕೆ ಬೀಳದಿರುವರೇ ತಂದೆ? ಬೇಡ, ಸಮಾಧಾನರಾಗಿ. ರಾಮಚಂದ್ರ, ರಾಮ. ಜನಕ, ಎಷ್ಟು ದುಃಖಿಸಿದರೂ ಕೊಟ್ಟ ಮಾತು ನಡೆಸಿದಂತಾಗುವುದಿಲ್ಲ. ನಾನು ಅರಣ್ಯಕ್ಕೆ ಹೊರಡುವ ವಿಚಾರವನ್ನು ಮಾತೆಯರೆಲ್ಲರಿಗೂ, ಪ್ರಿಯ ಪತ್ನಿಯಾದ ಸೀತೆಗೂ
ಅನುಜನಾದ ಲಕ್ಷ್ಮಣನಿಗೂ ತಿಳಿಸಿ ಪುನಃ ತಮ್ಮಲ್ಲಿಗೆ ಬಂದು ತಮ್ಮ ದರ್ಶನ ಆಶೀರ್ವಾದವನ್ನು ಪಡೆದು ಹೊರಡುತ್ತೇನೆ. ಸಮಾಧಾನರಾಗಿ. ರಾಮಚಂದ್ರ ರಾಮ, ಸಮಾಧಾನರಾಗಿ. ರಾಮಚಂದ್ರ, ನೀನಿನ್ನು ಹೊರಡಬಹುದಲ್ಲವೇ? ಆಗಬಹುದು ತಾಯಿ. ಮಾತೆಯಂದರಿಗೆ ನಮ್ರತೆ ನಮಸ್ಕಾರ, ಗುರುಗಳಿಗೆ ಹೃದಯಪೂರ್ವಕವಾದ ನಮಸ್ಕಾರ, ಹಿರಿಯರಿಗೆಲ್ಲರಿಗೂ ವಿಶೇಷವಾದ ನಮಸ್ಕಾರ. ಯಥೋ ಹಸ್ತಸ್ತಥೋ ದೃಷ್ಟಿ, ಯಥೋ ದೃಷ್ಟಿ ತಥೋ ಮನಃ, ಯಥೋ ಮನಃ ತಥೋ ಭಾವ. ಈ ದೃಷ್ಟಿ, ಮನಸ್ಸು, ಭಾವನೆ ಎಲ್ಲವೂ ಒಂದು ಕಡೆ ಹಿಡಿತದಲ್ಲಿ ಸ್ಥಿಮಿತದಲ್ಲಿ ಇದ್ದರೆ ಏನ್ ಬೇಕಾದರೂ ಪಡಿಬಹುದು ಅನ್ನೋದಕ್ಕೆ ಉದಾಹರಣೆ ತ್ರೇತಾಯುಗದಲ್ಲಿ ಭಗವಾನ್ ವಶಿಷ್ಠ ಮಹಾಮುನಿಗಳು ಶ್ರೀರಾಮಚಂದ್ರ ಪ್ರಭುಗಳಿಗೆ ಯೋಗಾಭ್ಯಾಸವನ್ನು ಹೇಳಿಕೊಟ್ಟು ಮರ್ಯಾದಾ ಪುರುಷೋತ್ತಮ ಅಂತ ಬಿರುದನ್ನು ಕೊಡಿಸಿದ್ದಾರೆ. ಅದರಲ್ಲೂ ವಶಿಷ್ಠ ಮಹಾಮುನಿಗಳು ಯೋಗ ವಶಿಷ್ಠ ಎಂಬ ಗ್ರಂಥವನ್ನು ಕೂಡ ನಿರ್ಮಿಸಿದ್ದಾರೆ. ಆ ಎಷ್ಟು ಮಹತ್ತರವಾದದ್ದು ಅಂದರೆ ಶ್ರೀರಾಮಚಂದ್ರ ಪ್ರಭುಗಳು ಆ ವಶಿಷ್ಠ ಮಹಾಮುನಿಗಳು ಹೇಳಿಕೊಟ್ಟ ವಿದ್ಯೆಗಳನ್ನೆಲ್ಲ ಪರಿಪಕ್ವವಾಗಿ ಮುಗಿಸಿದ್ದಕ್ಕೆ ಅವರು ಮಾತೃವಾತ್ಸಲ್ಯ, ಪಿತೃವಾಕ್ಯ ಪರಿಪಾಲನೆ, ಏಕಪತ್ನಿ ವ್ರತಸ್ಥ, ಭಾತೃವಾತ್ಸಲ್ಯ ಇವೆಲ್ಲದರಲ್ಲೂ ಅವರು ಪರಿಣಿತರಾಗಿದ್ದಾರೆ. ನಾವು ಕೂಡ ಜೀವನದಲ್ಲಿ ಈ ಅಭ್ಯಾಸಗಳನ್ನು ಕಲ್ತ್ಕೊಂಡ್ಬಿಟ್ಟು ಇದ್ರೆ ಮಾತೆಯಂದರೆ ತಂದೆ ತಾಯಿ ಎಲ್ಲರ ಹತ್ರ ಆ ಒಳ್ಳೆ ಭಾವನೆಯಲ್ಲಿ ಇರ್ಬೋದು ಅನ್ನೋದು ಉದಾಹರಣೆ ಹೇಗೆ ಅಂದರೆ, ಮನೆಯಿಂದ ಹೊರಡಬೇಕಾದ್ರೆ ತಂದೆ ತಾಯಿಯ ಪಾದರ್ಶನ ಮಾಡ್ಕೊಂಡು ಹೋಗ್ಬೇಕಂತೆ. ಯಾಕೆ ಅಂತ ಹೇಳಿದ್ರೆ ತಾಯಿಯ ಪಾದಸ್ಪರ್ಶ ಮಾಡೋದ್ರಿಂದ ನಮ್ರತೆ ಇರುವುದಿಲ್ಲ. ತಂದೆಯ ಪಾದಸ್ಪರ್ಶ ಮಾಡೋದ್ರಿಂದ ತಾನು ಸಮೃದ್ಧಿ ಆಗುತ್ತಾನೆ. ಗುರುಗಳ ಪಾದಸ್ಪರ್ಶ ಮಾಡೋದ್ರಿಂದ ತಾನು ವಿದ್ಯಾಹೀನನಾಗುವುದಿಲ್ಲ. ಆದ್ದರಿಂದ ಮನೆಯಿಂದ ಹೊರಡಬೇಕಾದ್ರೆ ಪ್ರತಿಯೊಬ್ಬರು ತಂದೆ ತಾಯಿಯ ಪಾದರ್ಶನ ಮಾಡ್ಕೊಂಡು ಹೊರಡಬೇಕು ಅಂತ ಹೇಳಿ ನಮ್ಮ ಗುರುಗಳು ಬರಬೇಕಾಯ್ತು. ಅವ್ರು ಹೇಳಿಕೊಟ್ಟದನ್ನು ಪರಿಪಕ್ವವಾಗಿ ಹೇಳಿ ಮುಗಿಸ್ಬಿಟ್ಟಿದ್ದೀನಿ. ಗುರುಗಳೇ, ತಾವು ಹೇಳಿಕೊಟ್ಟದನ್ನು ಎಲ್ಲ ಹೇಳಿಬಿಟ್ಟಿದ್ದೀನಿ, ಮತ್ತೆ ನಾನು ಗದರಿಸ್ಬಿಟ್ರೆ ನಾನು ಹೇಗೆ? ಹೌದಾ? ಒಂದು ಬಾಕಿ ಇದೆ. ಏನ್ ಗುರುಗಳೇ? ಮಾಡ್ಲೇಬೇಕೆ? ಬೇರೆ ಆಗ ಒಂದು ಬೇಗ ಮಾಡ್ಬಿಡಿ, ಒಳ್ಳೆ ವಿಚಾರ ತಲೆಗೆ ಬರುತ್ತೆ ಅಂತ. ಆಹಾ, ಗುರುಗಳೇ ಎಲ್ಲ ವಿಚಾರ ಒಳ್ಳೆ ವಿಚಾರ ಹೋಯ್ತು. ಇಲ್ಲಿ ಇವ್ರು ಕೂತಿರೋರಲ್ಲ ಚಪ್ಪಾಳೆ ಹಾಕಿದ್ರು. ಮನುಷ್ಯನಿಗೆ ಚಪ್ಪಾಳೆ ಹಾಕಿದ್ರೆ ಏನ್ ಬರುತ್ತೆ? ಹೌದೌದು, 72,000 ನರನಾಡಿಗಳು ಓಡಾಡ್ತಾ ಇರುತ್ತೆ ಮನುಷ್ಯನಲ್ಲಿ. ಅವಾಗ ಚಪ್ಪಾಳೆ ಹೊಡಿತಾ ಇದ್ರೆ ನಮಗೆ ಆರೋಗ್ಯ ಕಾಪಾಡ್ಕೊಳ್ಬಹುದು, ಕಲಾವಿದರಿಗೆ ಪ್ರೋತ್ಸಾಹ, ನಿಮಗೆ ಪುನರುತ್ಸಾಹ. ಆದ್ರಿಂದ ಅವಾಗ ಚಪ್ಪಾಳೆ ಶಬ್ದ ಬರುತ್ತೆ. ಆನಂದ, ಬಹಳ ಆನಂದ. ಸರಿನಾ ಗುರುಗಳ? ವಿಚಾರ ಏನು ಗುರುಗಳ? ವಿಚಾರ ಏನಿಲ್ಲ, ಸೀತಾಮಾತೆಯವರು ತುಳಸಿ ಪೂಜೆಯನ್ನು ಮಾಡಿ ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮ ಕೊಡ್ತಾರಂತೆ. ಭೋಜನ ಭೋಜನ ಅದಕ್ಕೆ ನಾವು ಹೋಗಿ ಅಮ್ಮವ್ರ ಹತ್ರ ಆಶೀರ್ವಾದ ಮಾಡಿ ವೇಳೆ ಆಗುತ್ತಾ? ಭೋಜನ ಆದ್ಮೇಲೆ ಒಂದೇ ಒಂದು ಹಾಕೊಂಡು ಹೋಗ್ಬೇಡ. ಆಗ್ಬೋದು. ಭೋಜನವಿರಬೇಕು, ನಮಗೆ ಭೋಜನವಿರಬೇಕು, ಭೋಜನವಿರಬೇಕು, ನಮಗೆ ಭೋಜನವಿರಬೇಕು, ಗಸಗಸೆ ಬಾಯಿ ಸದಾಶಿ ಕೊಡಂಬಿ ಉಪ್ಪಾಸಿರಬೇಕು, ಅದರಲ್ಲೂ ಬಿಸಿ ಬಿಸಿ ಇರಬೇಕು. ಭೋಜನವಿರಬೇಕು, ನಮಗೆ ಭೋಜನವಿರಬೇಕು. ಅಪ್ಪಳ ಸೊಂಡಿಗೆ ಕರೆದಿರಬೇಕು, ಅಪ್ಪಳ ಸೊಂಡಿಗೆ ಕರೆದಿರಬೇಕು, ಉಪ್ಪಿನಕಾಯಿ ನೆಕ್ಕಲಬೇಕು. ಹೌದೇ? ಅಪ್ಪಳ ಸೊಂಡಿಗೆ ಕರೆದಿರಬೇಕು, ಉಪ್ಪಿನಕಾಯಿ ನೆಕ್ಕಲಬೇಕು, ಕಥಕತೆ ಪಾಯಸ ಬೇಕು, ಕಥಕತೆ ನಾವು ಕುಡಿಯಬೇಕು. ಭೋಜನವಿರಬೇಕು. ಉಪ್ಪಿನಕಾಯಿ ನೆಕ್ಬೇಕು ಅಂತ ತಕ್ಷಣ ಪಿತ್ತ ನೆತ್ತಿಗೆ ಏರ್ಬಿಡ್ತು. ಅಪ್ಪಳ ಸೊಂಡಿಗೆ ಕರೆದಿರಬೇಕು, ಏನೂ ಆಗಿಲ್ಲ. ಅಪ್ಪಳ ಸೊಂಡಿಗೆ ಕರೆದಿರಬೇಕು, ಉಪ್ಪಿನಕಾಯಿ ನೆಕ್ಕಲಬೇಕು. ಅಪ್ಪಳ ಸೊಂಡಿಗೆ ಕರೆದಿರಬೇಕು, ಉಪ್ಪಿನಕಾಯಿ ನೆಕ್ಕಲ
ಕುಡಿಯಲೇಬೇಕು. ಭೋಜನವಿರಬೇಕು, 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 ನಮಗೆ ಭೋಜನವಿರಬೇಕು, ಭೋಜನವಿರಬೇಕು, ನಮಗೆ ಭೋಜನವಿರಬೇಕು. ಅಮ್ಮ, ನನ್ನ ಸ್ವಾಮಿಗೆ ಪಟ್ಟಾಭಿಷೇಕದ ಮಹೋತ್ಸವ. ಈ ಶುಭ ಸಮಯದಲ್ಲಿ ನಮ್ಮೆಲ್ಲರನ್ನು ಅರಸು ತಾಯಿ, ಎಂತಹ ಹರ್ಷದ ಸುದಿನವು. ಭೂಸುರೋತ್ತಮರಿಗೆ ದಾನ ಧರ್ಮಗಳನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥಳಾಗುವೆನು. ಮಮ ಪ್ರಾಣ ಕಾಂತಕ್ಕೆ ಏನಮ್ಮ
ನನ್ನನ್ನು ಆಶೀರ್ವದಿಸಿ. ಶತಮಾನಂ ಭವತಿ ಶತಾಯುಃ ಶತೇಂದ್ರಿಯಂ ಪುಷ್ಪವರ್ಧನಂ. ತುಳಸೀದೇವಿ ಪೂಜಾ ಕರಸ್ಯೆ. ಅಮ್ಮ ಪೂಜ್ಯರೇ, ಮಾತೆ, ನೀವು ಮಾಡಿದ ತುಳಸಿ ಪೂಜೆಯು ಶುಭವಾಗಿ ನಡೆದು ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ವಿಜೃಂಭಣೆಯಿಂದ ನಡೆಯಲೆಂದು ಆ ಮಾತೆಯವರಲ್ಲಿ ಆಶೀರ್ವಾದ ಮಾಡಿದ್ದೇವೆ. ಹಾಗೆ ಆಗಲಿ ಪೂಜ್ಯರೇ. ಭೋಜನ